ರೇ ತರಕಾರಿ ಅಂಗಡಿಯಮ್ಮ ತರಕಾರಿ ಕೊಡಲ್ಲ ಅಂತನ್ನ ಅದಕ್ಕ 3 ವರ್ಷದಿಂದ ತರಕಾರಿ ಕಾಸು ಮಾಡಿಕೊಂಡ್ರೆ ತರಕಾರಿ ಎಲ್ಲಿ ಕೊಟ್ಟನು ಮತ್ತೆ ಇಲ್ಲವಲ್ಲ. ಪಕ್ಕಟೊಳಗ್ ಹೋಗಿದಿ ಆಗ 2 ಕ್ಯಾರೆಟ್ ಟೊಮೆಟೊನ ನೈಟ್ ಹೇಳಕ್ ಅನ್ಸ್ಕೊಂಡ್ಬಿಟ್ಟಿ. ಓ ಹಿಂಗೆ ಎತ್ಕೊಂಡ್ಬಿಡು ಡೈಲಿ ಕಣ್ಕೊಂಡ್ರ ಒಂದ್ ದಿವಸ ಹಾಕಿ ಗುಮ್ತಾನ. ಜಲ್ದಿ ಕೂದು ಅಡ್ಗೆ ಮಾಡು. ಜೊತೆಗೆ ನಮ್ಮ ಅಣ್ಣ ಬರ್ತಾನ. ನಿಮ್ಮ ಅಣ್ಣ 3 ದಿವ್ಸಕ್ಕೂ ಬಾನು ನಿಮ್ಮ ಅಣ್ಣನ ಇಲ್ಲಿಗ ಮಾಡಿಕೊರಾರ ಅಂತ ಅದಕ್ಕೆ ಅವ್ನು ಹೇಳ್ತಿಲ್ಲ ಮಾಡ್ಕೊ ತಿನ್ಲಿ ಬಿಡು. ಪಾಪ ಅವ್ನು ಇಡ್ತಿದ್ರೆ ಬತ್ತಿನ ತಕೊಂಡೋದ. ಆನಂದ್ ಸಾವಂತಿ ಬೇರೆ ಹೆಂಗ್ ಹೊಂಟೋದ್ರು ಭಾವನೆ ಬಿಟ್ಬಿಟ್ಟು ನನ್ನಂತೂ ಇರ್ಬೇಕಾಯ್ತು ಮ್ಯಾಳನ ಕೂದ್ ಬಿಡನು ಗಂಡ ಬಿಟ್ಬಿಟ್ಟು ಇನ್ನಂತ ಹೋದ ಅದೊಂದ್ ಬಾಳ ನಮ್ ಸಾವಂತಿದು. ಕುಯ್ ಫಸ್ಟ್ ಆಮೇಲೆ ಕೂದಕ್ಕೆ ಕೂದಾಕು ಹಂಗ ಅನ್ಕೊಂಡು ನಮ್ಮ ಮಟ್ಟಿಗೆ ಬಂದು ಕೂತ್ಕೊಂಡ್ರ ನಾ ಮಾಡಿಕ್ಲಿ ಅವಂಗ ಹೋಗು. ನಾನು ನೋಡಷ್ಟು ಇಸ್ಕೊಂಡ್ ನೋಡ್ತೀನಿ. ಹಂಗೇನಾರು 4-5 ದಿವಸ ಉಳ್ಕೊಂಡ್ರ ಅಲ್ಲಿ ನೋಡಕ ಬೇದಿ ಮಾತ್ರ ಕೊಟ್ಬಿಡ್ತೀನಿ. ಹಂಗೇನೋ ಮಾಡ್ಗಿಟ್ಬಿಟ್ಟ ಆಮೇಲೆ ಅವನ್ಗ ಆ ಬಾವಂಗಾರ ಅಲ್ಲೊಳಗ್ ಬೇದಿ ಮಾತ್ರ ಕೊಡ್ತೀನಿ. ನಿಂಗ ವಿಸನೆ ಹಾಕ್ಬಿಡ್ತೀನಿ. ನಿನ್ ಮಕ್ಕಗ್ ತರು ಹೋಗಿ ಹೋಗು. ಹಿಂಗೆ ನಾಟಕ ಕಳ್ಮೈ ಬೆಳ್ಸ್ಕೊಂಡ್ ನಿಂತೀರ. ನಾನು ಕೆಲ್ಸಕ್ ಹೋಗದ ನಂದು ದಿವಾಮ್ ಧ್ವಂಸ ಕಮ್ಮಿ. ದಿವಾನ್ ಧ್ವಂಸ ದಿವಾನ್ ರಂಸ ಹೋಗು ಎದ್ದು ಅದ್ನು ಅನ್ನಕ್ ಬರಲ್ಲ. ಅಣ್ಣ ಯಾಕ ಫೋನ್ ಮಾಡ್ತಾನಲ್ಲ. ಮಾಡ್ತಾರ ಹಂಗ್ ಮಾಡಕ್ ಕೆಲ್ಸ ಇಲ್ಲ ಮುದಕೊಳಗೆ ನೀನು. ಹಲೋ ಅಣ್ಣ ಎಲ್ಲಿದೆ? ಸರಿ ಬಾ ಮನ್ಲೆ ಅವನೇ. ಬನ್ನಿ ಬಾವ ಈಗ ಬಂದ್ರಿ ಬಾವ ಕುತ್ಕೊಳ್ಳಿ ಬಾವ. ವಿಷಯ ಕೇಳಿ ನಂಗಂತೂ ಭಾರಿ ದುಃಖ ಆಗೋಯ್ತು. ಅಕ್ಕ ಓಡ್ ಹೊಂಟೋದ್ಲಂತೆಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇವ್ಳು ಒಬ್ಳಿಗೆ ಹೇಳಿರೋದು ಇನ್ ಯಾರಿಗೂ ಹೇಳಿರೋ. ನಾ ಯಾರ್ಗ ಹೇಳ್ದನ ಬಾವ? ನಿಮ್ಮ ಮನ ಮರ್ದಿ ನಾ ತಗ್ದನ ಯಾರಿಗೂ ಹೇಳಿಲ್ಲ. ಈಗ ಕಳ್ಸ್ಕೊಬೇಕೀರಿ ಯಾರಿಗೂ ಆಗ್ಬಾರ್ದು. ಕೆಂಪಿ ಸಕ್ರ ಕೊಡು. ಇದಕ್ಕ ಇಷ್ಟು ಚಿಕ್ಕ ಪಾತ್ರ ಇದೆ ಕೊಡು. ಯಾರ್ಯಾವ್ರು? ನನ್ ಗಂಡವ್ರ ಅಣ್ಣ ಹಬ್ಬ ಕೇಳಕ್ ಬಂದ್ರ. ನೀನ್ ಹೇಳ್ತಪ್ಪ ಹೊಂಟದ್ದು. ಎದಕ್ಕಮ್ಮ ಯಾರ್ಯಾರು ಹೇಳಿದೆ? ಯಾರು ಕೇಳಿದ್ರ ನಾವ್ ಅವಕ್ಕಂದ್ರ ಕಷ್ಟ ಹೇಳ್ಕೊತೀನಿ ಅದಕ್ಕೆ ಕೇಳ್ದಿ. ಏನೋ ಏನೋ ತಂದ ಕುಡ್ಕ ಯಾರು ಹೇಳಲ್ಲ ಅಂದ್ಬಿಟ್ಟು ಎಲ್ಲಾರ್ಗು ಹೇಳ್ಬಿಟ್ಟಾಳ. ಊರ್ಗೆ ಜಂಗುರ ಸಂಬಡಿ ಹೆಂಗ್ಸ ಹೇಳು ಬಚ್ಚರು ಬಾಯಿ ಇದ್ದಂಗ ಅವಳು ಹೇಳ್ದು. ಹೋಯ್ತಾವನಿಮ್ಮ ನೀನ್ ಹೇಳ್ತೀಯಪ್ಪ ಅಯ್ಯೋ ಹೋಗತ್ತಿಗೆ ಸಿಂಗತಿ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೀತಕ ಕೆಂಪಿ ಈಗ ಬಂದ್ಯಾ? ಬಂದಿ. ನಂಟ್ರೆಲ್ಲ ಹೋದ್ರು. ನಂಟ್ರೆಲ್ಲ ಕರ್ದ್ಬಿಟ್ಟು ಅಪ್ಪಟಿ ಸ್ವೀಟ್ ತಂದ ಒಂದ್ ಸ್ವೀಟ್ ಕೊಡಲ್ಲ ನೀನು? ಸ್ವೀಟ್ ತಾನೇ ಕೊಡ್ತೀನಿ ನಡಿ. ಒಟ್ಟ ಒಳ್ಳೆ ಜನ ಇದೇ ಗ್ಯಾಪಲ್ಲಿ ಹೊಸಿ ಬೆಳ್ಳುಳ್ಳಿ ಕಾರ್ದೊಡ್ಡು ನಿಲ್ಸ್ಕೊಂಡಿತ್ತು. ಏನ್ ಕೇಳ್ರು ಕೊಡ್ತಾರ. ತರದ್ ಬಂದಿದೆ ಕುಂಕುಮ ತಕೊಂಡು ಸ್ವೀಟ್ ತಕೋ. ಮುಖಕ್ಕ ಆಯ್ತು. ಬೆಳಗ್ಗೆ ಐತೆ ಮನ್ಲೆ ಐತೆ ಕೆಲ್ಸಕ್ ಹೋಗಿಲ್ವಾ? ಅಯ್ಯೋ ಅಕ್ಕ ಆ ನಿಂಗಿನ ಸಾವಂತಿ ಕೆಲ್ಸಕ್ಕೆ ಕರ್ದ್ಬಿಟ್ಟು ಲಾಸ್ಟ್ಲಿ ಬೇಡ ಅನ್ಬಿಡೋದು ಹೋಗಲಿ. ವಾಸಿ ಬಿಡು ಜಗ್ಗೆಗ್ಲಾಡಕೋಬೇಡ ಮನ್ಗೋ. ಜಗಳ ಆಡಲ್ಲ. ಅವ್ ಯಾಕೆ ಗೊತ್ತಾಗ ನಂಗೆ ಬೇಡ ಅನ್ನೋದು. ಶುಂಠಿ ಉಣ್ಸ್ಕೊಳಕ ಸೋಳ್ ಸಿಕ್ಕಲ್ಲ ನಾ ಇದ್ರ ಅಂತ ಬಾಯ್ ಬಿಟ್ಬಿಡ್ತೀನಿ ಅಂತ. ನಾ ಐತೆ ಜಗಳ ಆಡ್ಲಿ ಬಂದಿರೋ ಯೋಚನೆ ಮರ್ತ್ಬಿಟ್ಟು ಅಕೋಸಿ ಬೆಳ್ಳುಳ್ಳಿ ಎತ್ ಮಾಡ್ಬಿಟ್ಟು ಸಾರ್ಗ ಅಗ್ರಣಿ ಬೇಕು ಸಾರ್ ತೆರ್ಬಿಟ್ಟು ಬರ್ತೀನಿ. ಆಯ್ತು. ಒಂದ್ ತಕೊಂಡ್ರ ಬಾಕ್ಸ್ ಎತ್ಕೋಯ್ತವಳ. ಬಾಕ್ಸ್ ಎತ್ ಕಡಿಕಪ್ಪ ಬಾ. ಕುಸು ಸೇಪ್ ತಿಂದಿದ್ಯಾ? ಕೊಡು ನನ್ ಗಂಡಂಗೈತೆ. ಕೆಂಪಿ ಒಂದ್ ಸ್ವೀಟ್ ತಕೋ ಅಂತಂದ್ರೆ ಬಾಕ್ಸ್ ನೆತ್ಕೊಂಡವಳಲ್ಲ. ನೀ ಅಂತ ಗೂಪ್ ಸಿಂಗ. ನೀನಂತ ಗೋಪ್ಸಿಂಗ ನೀನು ಸೇಫ್ ತಿಂತವ್ರು ಕಿತ್ಕೋದ್ಲಲ್ಲ. ವಾ ವಾ ಅಂದ್ರೆ ಈಗ ತಲೆ ಕೆರ್ದ್ರೆ ಅಲ್ವಾ? ನೀವೆಂತ ಗೂಬ್ಗಳ ನೋಡ್ತಾ ಕೂತಿದ್ರಲ್ಲ ಹೋಯ್ತಾ ಇರ್ವಿ. ನೀವು ಬಾಕ್ಸ್ನ ಕಿತ್ಕೋದ್ರಲ್ಲ. ಕಿತ್ತಿರ್ಬೇಕು ಹೋಯ್ತು. ಗೂಪ್ ಸಿಂಗು ಗೋಪ್ಗಳ ನಾವು ನಮ್ಮ ಅತ್ತಂಗ ನಾನು ಬೈಬಾರ್ದಂಗೆ ಜ್ಞಾನ ಬರ್ಲಿಕ್ಕಪ್ಪ. ಇದಕ್ಕಯ್ಯ ಮೊನ್ನ ಬಾ ಅಂತಂದ್ರೆ ಇವತ್ ಬಂದಿದೆ. ಹೋಗ್ ಮೇಲೆ ಕಸಕ್ ಪೈಪ್ ಇರೋದು ತೊಳೆ ಹೋಗು. ನಾವ್ ಕರೆಂಟ್ ಬಿಲ್ ನೋಡ್ಕಮ್ಮ. ಯಾರ್ ನಮ್ದವ್ರು ಹಂಗಂದ್ರ ನಿನ್ನ ಇದು ನಮ್ ಸರ್ ಕರ್ತೀನಿ. ಸರ್ ಏನಪ್ಪಾ ಸರ್ ಕರೆಂಟ್ ಬಿಲ್ ಕಟ್ಟಿ ಅಂದ್ರೆ ಅಮ್ಮ ನನ್ನ ಕ್ಲೀನ್ ಮಾಡೋದು ಅಂತ ತಿಳ್ಕೊಬಿಟ್ಟಾರ. ಅದಕ್ಕೆ ಮಾಸ್ಕ್ ಹಾಕ ಬಂದದು ನೋಡಿ ಸರ್ ಇಲ್ಲಿ ಏನಮ್ಮ 3 ವರ್ಷದಿಂದ ಕಟ್ಟೆ ಅಲ್ವಲ್ಲ? ಸರ್ ನಾನು ಈಗ ಮದುವಾಗಿ ಬಂದಿರೋದು. ನಮ್ಮ ಅತ್ತವ್ರ ಒಳಗ ಅವ್ರ ಕರ್ತ್ ಕೇಳಿ. ನೀವೇ ಕರೀರಿ. ನಮ್ಮ ಮಾತಸಲ್ಲ ಅವಳನ್ನ ನೀವೇ ಕರಿ. ಕರಿಯಪ್ಪ. ಏನಾ ಏನ್ ಸರ್? 3 ವರ್ಷ ಆಗದ ಕರೆಂಟ್ ಬಿಲ್ ಕಟ್ತೆ ನಾಟಕ ಆಡಿದ್ರೆ ಕಟ್ಟಿ. ಅದಕ್ಕೆ ನಾನ್ ಕಲ್ ತಂದ್ ಕೊಡ್ತಿದ್ದಾನೆ. ಅವಳು ಗಂಡ ದುಡ್ಡು 80 ತೊಟ್ಟಿಂದ ಅವಳದೇ ವ್ಯವಹಾರ ಅವಳನ್ನೇ ಕಟ್ಟೋನು. ಅವನ ಮಗ ನಂಗೆ ಕೆಲ್ಗೆ ಕೊಡ್ತಿದ್ದಾನ. ಹೋಗು ಅವ ನಮ್ಗೊಂದು ತುತ್ತು ಅನ್ನನೂ ಹಾಕಲ್ಲ. ಅತ್ತೆ ಸೊಸರಿ ಬಿಡು ನಾಟಕ ಆಡ್ತಿದ್ರೆ ಕರೆಂಟ್ ಬಿಲ್ ಕಟ್ಟಿ ಅಂದ್ರೆ ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ನೀನ್ ನೋಡಕ್ ಬಂದಿಲ್ಲ. ಹಂಗೆ ಯಾಕೆ ಹೊಡೆದ ನೀನು? ಕರೆಂಟ್ ಬಿಲ್ ಕಟ್ಟಿ ಇಬ್ರಳುವ ಕಟ್ಟಿದ್ರೆ ಕಟ್ಸ್ಕಲ್ದೇರಿ ಇಲ್ಲಿ ಹೋಯ್ತು.
ನೀನಾರು ಕಟ್ಟಮ್ಮ. ಯಾವ ಕಟ್ತದ ಅಂತ ಇರ್ಬೋದು ಸರ್ ಅಂತ ದುಡ್ಡು ಇದ್ರೆ ಇರಿ ಹೋದ್ರ ಹೋಗಿ ರೀ ಪೀಸ್ ಕಟ್ ಮಾಡ್ರಿ ಅಲ್ಲಿ. ಅದ ಹೆಂಗೆ ಮುಟ್ಟಿ ಸರ್ ಮುಟ್ಟಿ ಏನಾದ್ರು ಪಿ ಜಿ ಕಿತ್ತಕ್ರ ಆತ ಮತ್ತೆ ಜಗಳ ತಂದ್ ಮಾಡಿದ್ರಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿ ಬೇರೆ ಸಂತ ನೋಡ್ಬೇಕು. ಸರ್ ಪ್ಲೀಸ್ ಕಿತ್ತಾಕ್ಬಿಟ್ಟಿ ಹಾಕ್ಬಿಟ್ ಬಾವಲ್ಲ ಯಾಕ ಇವ್ ರೊಟ್ಟಿ ಸವಾಸೆ ಬೇಡ, ನಾನೇ ಕಟ್ಕೊಳಪ್ಪ ಹೋಗಿ. ನಮ್ದು ಸಂಬಳ ಆಗ್ಲಿಲ್ಲ ಸರ್ ದುಡ್ಡಿಲ್ಲ. ನಾನೇ ಕಟ್ಕಟ್ಟಿ ಬಾ, ನಿಮ್ ತಗೊಂಡು ಸೂಟಿಗೆ ತೆಗೆದಿಯ ನೋಡ್ರಿ. ಅವ್ರಿಗೆಲ್ಲ ಮದುವೆ ಫಿಕ್ಸ್ ಆಯ್ತು, ನಂಗೆ ಇನ್ನು ಮದುವೆ ಫಿಕ್ಸ್ ಆಗಿಲ್ಲ. ಶುಭ ವಿವಾಹ. ಕೆಂಪಿ ಹೋಗು, ರೆಡಿಯಾಗು ಜಲ್ದಿ. ಯಾತಿಕೆ ಗಂಡನ ಕಡೆಯವ್ರು ಬರ್ತಾರ, ಹೋಗು. ಯಾಂತ ಗಂಡೆ ಬರ್ತಾರ ನಾವು ಹೋಗಲ್ಲ ರೆಡಿ ಆಗಲ್ಲ. ಈ ಮಾಲಲ್ಲೇ ಇದ್ದಾನಂತವ ಒಳ್ಳೆ ಕೆಲ್ಸದಲ್ಲ, ಹೋಗು ರೆಡಿಯಾಗು ಜಲ್ದಿ. ಬಟ್ಟೆ ಅಂಗಡಿ ಮಾಲಲ್ಲಿ ಹಂಗಿರೋಗಿ ರೆಡಿ ಆಯ್ತೀನಿ. ಎಂತ ಬಟ್ಟೆಗಳು ಸೋಕೆ ಮಾಡ್ಬೋದು ನಾನು. ಗಂಡು ಬರ್ತಿದೆ ಗಂಡು. ಹಲೋ ಪ್ರಮೀಳಾ, ನಂಗೆ ಗಂಡನ ಕಡೆ ಬರ್ತಾರ ಕಣೆ, ಮಾಲಲ್ಲಿ ಕೆಲಸ ಮಾಡ್ತಿದ್ದಾನಂತ. ಕೂಲಿಂಗ್ ಗ್ಲಾಸ್ ಹಾಕ ಬಂದನಂತ. ತಿನ್ಕ 50 ಜನ ಬಟ್ಟೆ ಕಳಿಬೋದು, ಯಾರು ಕೇಳೋರಿಲ್ಲ. ಸರಿ ಫೋಟೋನಾ ಬಂದು ಕೂತ್ಕೊತಾನಲ್ಲ, ಕಾಣ್ಬಾರ್ದಂಗೆ ಬರ್ತೀವಿ. ಸರಿ ಈಗ ಬಂದ್ರಿಪ್ಪ, ಬನ್ನಿ ಒಳಕ ಕೂತ್ಕೊಳ್ಳಿ. ಜಲ್ದಿ ರೆಡಿಯಾಗು, ಗಂಡನ ಕಡೆಯವ್ರು ಬಂದ್ರು. ಬರ್ಬಿಟ್ರ ಎಷ್ಟು ಜನ ಬಂದಿದ್ರು? ಇಬ್ರು ಬಂದಾರ. ನಾ ಗಂಡು ಮಾತ್ರ ಬೂಸ್ಟ್ ಕೊಡೋದು, ನಿನ್ ಭಕ್ತಂಗ ಆ ನೀರ್ನೇ ಕೊಡೋದು. ಆಯ್ತು ಸರಿ ನಡಿ. ಅವ್ ನಾವು ಕೊಡ್ತೀವಿ. ಯಾವಾಗ್ಲೂ ಕುಡಿಯೋದು ತಿನ್ನೋದೇ ನಡಿ. ಗಂಡು ನೋಡಿ ಸಕ್ಕದಾಗ ನಾವು ನೋಡಿ ಹಂಗವನ. ನಾ ನಿಮ್ಗೆ ಇಷ್ಟ ಅದನ್ನ. ವಾ ನಾನೆಲ್ಲ ಗಂಡು ಇವ. ಏ ನಿನ್ ನೋಡ್ಕ ಬಿದ್ದೋಗಿರೋದವ. ಹುಡುಗಿನೇ ಬೇಡ. ಹುಡುಗಿನೇ ಬೇಡ. ಈ ಉದ್ರೋಗ ಸೇತ್ಕೊಳ್ಳೋದು ಏನಾರಿ ಬಂದವ ಈಜ್ರು ಬರೋದೇ ಇಲ್ಲಕ್ಕವ. ಥೂ, ನೀವು ಉದ್ರೋಗ ಔಷಧಿ ಬಡಿ ಗಿಡಗಳಗ ಅಂತಂದ್ರ ಔಷಧಿ ಹೊಡಕಾಸಿ ಇವನೇ ಕುಡ್ಕೊಳಣ. ಆ ಕುಡಿಯೋದು ಔಷಧಿನ ಕುಡ್ಕೊ ಸತ್ತಕೊಂಡು ಬಾಯಿ ಮೊನ್ನಾಕ ಜೇನು ಕಟ್ಕೊಂಡ. ಅದಕ್ಕಮ್ಮೆ ಅಲ್ಲಿಂದ ಕಿತ್ಕ ಬಂದ್ರೆ ಇಲ್ಲಿಂದ ಕಿಲ್ತದೆ. ನಿಂಗ ಹಂಗ ಅನ್ನಕ ನಾಚ್ಕಾಗಲ್ವಾ? ಹೋಗಿ ಬಳ ತೊಡ್ಕೊಂಬದವಿ. ಏನಕ್ಕ ನೀ ಮಾಡೋ ಕೆಲ್ಸ ನಾ ಮಾಡ್ತಾನಿಲ್ಲ, ನಿಂಗ್ ನಾಚ್ಕ ಅನ್ನೋದಿಲ್ವಾ? ಏನಕ್ ನಾಚಿಕೆ ಅದ್ದು? ಇನ್ನೇನಾ ನೀ ಮಾಡೋ ಕೆಲ್ಸ ನಾ ಮಾಡ್ತಾನಿಲ್ಲ, ಗಂಡ್ಸಾಗಿ ನಾನು ಅಲ್ಲಿಂದ ಕಿತ್ಕ ಬಂದಿದ್ದೆ ಇಲ್ಲ. ತೋಟದಲ್ಲಿರೋ ಹೂವನ್ ನೀನೇ ಮುಡ್ಕೊಂಡಿದ್ಯಲ್ಲ. ನೀ ಬದುಕಿರ ಗಂಟ್ ಮುಡ್ಕತ್ನಿ. ನೀ ಸತ್ ಮೇಲೆ ನೀನ್ ಎದ ಮೇಲೆ ಬಳ ಹೊಡೆದ್ಬಿಟ್ಟು ಹೂ ಎಸ್ಬಿಟ್ಟು ಹೋಯ್ತು ನೀವು. ಹೊಟ್ಟೆ ಎಷ್ಟು ಉರ್ತಾವ್ರು. ಅದಕ್ಕಮ್ಮೆ ನಿನ್ ಜೊತೆ ನಾನು 100 ವರ್ಷ ಬಾಳ್ಬೇಕು ಅಂತಂದ್ರೆ ಅಪ್ಸಕ್ನ ಮಾತಾಡ್ತೀಯ. ನಿನ್ ಜೊತೆಗೆ ಅವಳ 100 ವರ್ಷ ಬಾಳವ. ಸಂದಿಗೆ ಬಟ್ಟ ತುಂಬಿಕಣಿ ನಮ್ಮ ಅಪ್ಪನ ಟಿಕ್ಕರ್ ಹೋಯ್ತು ಹೋಗಮದವಿ. ಸರಿ ಆಯ್ತಿರೋ ಟೀ ಮಾಡಿಕೊ ಬತ್ತೀನಿ. ಹಂಗೆ 2 ಪಾರೇಜ್ ಬಿಸ್ಕಟ್ ತಗೋಬಾ. ಆಯ್ತು. ಹೋಗೋದು ಕಡ್ದೋಗ ಬಡ್ಡಿ. ನಾನೇನೋ 3 ಎಕರೆ ಜಮೀನ್ ಸಿಕ್ತೆ ಅಂದ್ಬಿಟ್ಟು ನಾನ್ ನಿನ್ ಮದ್ವೆ ಅದೇ. ನಿನ್ಕಿಂತ ನಾನು ಡವ್ಯವಾಸಿ, ಅವಳ ಜೊತೆನೆ ಇರ್ತೀನಿ. ಹೋಗು. ಎಲ್ಲಿದೇಮೇ? ಬಯಲೋಸಿ ಮನೆ ಹತ್ರಕ ನಿನ್ ಜೊತೆ ಮಾತಾಡ್ಬೇಕು. ಏನ ಮರಿಯ, ನಿಂಗ ನಾ ಫೋನ್ ನಂಬರ್ ಕೊಟ್ಟಿದ್ದೆ ತಪ್ಪಾಯ್ತು. ಅದನ್ನ ಹೇಳ್ತೈತೆ ಹೋಯ್ತು ಅಂದ್ರೆ ನಾನು ಬಾಬಾನ್ ಕಲಿಸಿದೆ. ಅವಳು ಹೊಲ್ದಲ್ಲಿ ಕೆಲಸ ಮಾಡ್ತಾವಳೆ. ನೀನ್ ತಲೆ ಕೆಡ್ಸ್ಕೊಳೋದ್ರಿಗೆ ನಾ ಇರ್ಬೇಕ, ನೀ ಯಾಕೆ ತಲೆ ಕೆಡ್ಸ್ಕೊಂಡೆ? ಹೇಳ್ತಿ ಗೊತ್ತಾಗ್ಬಿಟ್ರ ಸುಮ್ಬಿಟ್ಟಾಳ. ನನ್ನ ಮೈ ಮುಳನೆಲ್ಲ ಮುಡ್ದಾಗ ಕುಡ್ದಾಳ ಮತ್ತೆ ರಾಕ್ಷಸಿ ಮುಂಡಾವ ಅಂತ ಮೂಳೆನೇ ಇಲ್ಲ. ಅವಳು ನೀನ್ ಏನ್ ಮಾಡಕ್ಕದ್ದು? ಬಾ ಹೋಗ. ಬಂದು ನಮ್ಮ ಹೂಂಗ ಅಲ್ಲವನ ಇಲ್ಲವನ ಅಂದೆ. ಕರಿ ನನ್ ಮಗನೇ, ನಿಂಗ ಅದ ಇರೋ ಮಾಡಿಸ್ತೀನಿ. ಏನಕ್ಕ ಹೋಗಿ ಅಂತವನ್ ಮದ್ವಾಗಿದೆ. ನಾ ಏನ್ ಮಾಡ್ಲಪ್ಪ, ನನ್ನ ಬರ ನಮ್ಮಪ್ಪ ಅಂತ ಕರಿ ನನ್ ಮಗನ್ ಗಂಟ ಹಾಕ್ಬಿಟ್ರು. ಈಗ್ಲೂ ಬಿಟ್ಬಿಡು, ನಮ್ಮ ಅಪ್ಪನ ಒಂದ್ ಚಾನ್ಸ್ ನೋಡಿ. ನಮ್ಮಪ್ಪ ನಿಮ್ಮ ಅಪ್ಪನ ಪೈಪ್ ನ ನುಲ್ದು ಬಿಡ್ತೀನಿ. ಅಪ್ಪಗೆ ನೋಡು ಮತ್ತೆ ಯಾರ ಬರಂಗ್ ಸೌಂಡ್ ಐತಲಿ. ಯಾರು ಬತ್ತಿಲ್ಲ ಕೂತ್ಕೊಂಡು ನೀ ನೋಡಿ ಸೌಂಡ್ ಐತು, ಯಾರ ಬತ್ತವರ ಸುತ್ತ ನೋಡ್ತೀನಿ. ನೋಡು. ವಾ ಉಂಕಣಮಿ ನೀನ್ ಇರ್ತಿ ಬತ್ತಾವಳೆ. ವಾ ನೀನ್ ಇರ್ತಿ ಬಂದ ನಂಗೆ ಭಯ ಆಯ್ತದ. ಹೋಗಲ್ಲ ಈಗ. ನೀನ್ ತಲೆ ಕೆಡ್ಸ್ಕೊಬೇಡ, ನೀ ಅಲ್ಲಿ ಕೂತ್ಕೋ, ನಾ ಇಲ್ಲಿ ಇರ್ತೀನಿ. ಬಾಟ್ಲ ಹಾಕಬಿಟ್ರೆ ನೋಡು. ಕರಿಯಾ ಎಲ್ಲ ಮಾಡ್ತಿದ್ದೆ ಅವ್ರು ಕರ್ಕೊಂಡು. ನೀನೇನು ಕಮ್ಮಿ ಅವ್ನು ಕರ್ಕೊಂಬಂದಿದೆ? ನೀ ಯಾಕೆ ಕರ್ಕೊಂಡ್ ಬಂದಿದೆ? ನೀನ್ ಯಾಕೆ ಅವ್ನು ಕರ್ಕೊಂಬಂದಿದೆ? ಅವ್ರ ಮಕ್ಕಳ ಕರ್ಕೊಂಡ್ ಬಂದಿದೆ. ನೀನ್ ಅವ್ನ ಮಕ್ಕಳಿಗೆ ಹೋಗಿದ್ಯಾ? ಇದ್ರಲ್ಲಿ ಬಜ್ಜಿ ಮಾಡ್ಬೇಕಂತ ಫ್ರೆಂಡ್. ಈ ಆಲೂಗಡ್ಡೆಲಿ ಬಜ್ಜಿ ಸೇಮ್ ಟು ಸೇಮ್ ದಿಟ್ಟು. ಪುಟ್ಮಾದು ಕರಿಯ ಮಾಡೋ ಬೇಜಾರಾಗಲ್ಲ. ಪುಟ್ಮಾದು ಮಿಸ್ಟರ್ ಪುಟ್ಮಾದು. ನನಗೆ ಹುಡುಗಿ ನೋಡಕ್ ಹೋಗ್ತಿದೀವಿ. ಅದಕ್ಕೆ ಹಬ್ಬ ಮಾಡ್ಬಿಟ್ಟು ಹೋಯ್ತಿರೋದು ಮನೇಲಿ. ನಿಂಗೆ ಹೆಣ್ಣು ನೋಡಕ್ ಹೋಯ್ತಿದ್ದಾರೆ. ನೋಡಿಲಿ ಹೆಣ್ಣು ನೋಡಕ್ ಹೋಯ್ತಾನೆ. ನೋಡಿಲಿ ಹೆಣ್ಣು ನೋಡಕ್ ಹೋಯ್ತಾನೆ. ಗೂಬಾ ನೀನು ಗೂಬಾ ನಿಮ್ಮ ಅಪ್ಪ ಗೂಬಾ.
ನಿಮ್ಮಪ್ಪ ಅದಕ್ಕೆ ನಮ್ಮಪ್ಪ ಅದನು ನಿಮ್ಮಪ್ಪ ಗೂಬ ನಿಮ್ಮವ್ವ ಕಟ್ಟ ಕುಸು ಗೀತ ಕಟ್ಲಿದ್ದ ಒಳಗವ್ರೆ ಏನ ಕುಡಿತಿದೆ ಕಾಪಿ ಹಾಲು ಕುಡಿಸಿ ಬೆಳಗ್ಗೆ ಆಯ್ತಿದೆ ನೀನ್ ನನ್ಕಿಂತ ಬೆಳಗಿದೆ ಹೋಗು ನನ್ನ ಹೆಂಗಿದೆ ಹಿಂಗ ಹೋಗ ಮದುವೆ ಈಗ ಮುದ್ವಿ ಗೀತಕ ಟೀ ಕುಡ್ದೆ ಕುಡ್ದಿ ಒಂದ್ಸರಿ ಎಣ್ಣೆ ಕೊಡ್ತಾರಗ ಆಗಲ್ಲ ಅಡ್ಗ ಮಾಡ್ಬೇಕು ನಾನು ಹಾಕ ನೀವು ಯಾಕೊಡಕ್ಕೆ ಆಯ್ತು ಅವ್ನು ಹಾಕೊಡ್ತೀನಿ ತಲೆಗೆಲ್ಲ ನೋಡು ಅನ್ ಏನು ನೋಡ್ಬೇಡ ಬರೀ ಎಣ್ಣೆ ಸರ್ಕೊಂಡು ಸಾಕು ನಾಳೆ ಸ್ನಾನ ಮಾಡ್ಬೇಕು ನಾನು ಕೊಡು ಇದೇನು ಕೆಂಪಿ ತಲೆ ಇಷ್ಟು ಉದುರ್ತಾ ಇದ್ದು ಹ್ಞೂ ಕಕ್ಕ ನಂಗೂ ಅದೇ ಯೋತ್ನಿ ಎಲ್ಲಿ ತಲೆಗೆಲ್ಲ ಉದ್ರೋದ್ದು ಅಂತ ಸಾನಿಯಾ ಉದ್ರೋಗಿ ಬೋಳಿ ಅಂತ ಹೆಸರು ಕೊಟ್ಬಿಟ್ಟಾರು ಅಯ್ಯೋ ಹ್ಞೂ ಕಕ್ಕ ಅಕ್ಕ ನೀನ್ ತಲಾಪಟ್ಟಿ ಮಂದಾಗದಲ್ಲಿ ಯಾವ ಎಣ್ಣೆ ಹಾಕ್ತೆ ನಂಗೆ ಗೊತ್ತಿಲ್ಲ ನನ್ ಮಗ ತರ್ಸಿರೋದು ಯಾವ್ದು ಹೇಳು ನಂಗುವೆ ಅಕ್ಕ ಹೇಳಕ್ಕ ಅದು ಯಾವ್ದು ಹೇಳಕ್ಕ ನನ್ ಮಗನೆ ಬಂದ ಕೇಳು ಲೋ ಕುಸುವ ಅದು ಯಾವ್ದ ನಿಮ್ಮ ಅವ್ಗೆ ಎಣ್ಣೆ ಬುಕ್ ಮಾಡ್ಕೊಟ್ಟಿದ್ರೆ ತಲೆಗಾಕಳದ್ ನಂಗೆ ಬುಕ್ ಮಾಡು ಸಾನೆ ಕುಂದಿರುತ್ತ ಹೇಳಿದ್ರೆ ನಂಗೇನ್ ಕೊಟ್ಟ ನಿಂಗ ನನ್ ಗಂಡ ಸಂದೆ ಹೊತ್ತು ಕುಡಿಯಾಕ ಅಂತ ಮಿಕ್ಕಿರ್ತದ ಮಿಕ್ತದ್ ನಿಂಗೆ ಕೊಡ್ತೀನಿ ಅದಕ್ಕಪ್ಪ ಹಂಗೆ ಬೋದೆ ಔಷಧಿ ಹೇಳಪ್ಪ ದುಡ್ಡು ಗಿಟ್ ಕೊಡು ಹೇಳ್ತೀನಿ 500 ರೂಪಾಯಿ ಅಷ್ಟು ಕೊಡ್ತೀನಿ ನೀವು ತೋರಿಸ್ತೀನಿ ಗೊತ್ತನಲ್ವಕ್ಕ ಬರಂಗಟ್ಟಿ ಇರಕ್ಕೆ ಅಕ್ಕ ಇದೆ ಇದೆ ಅಂದ್ರೆ ನಂಗೆ ಓದಕ್ ಬಂದ ಅಮ್ಮ ಆರ್ಗ್ಯಾನಿಕ್ ಹರ್ಬಲ್ ಏರ್ ಗ್ರೋತ್ ಆಯಿಲ್ ಅಂತ ಇದು ನಂಗೆ ನ್ಯೂಸ್ ಇದ್ದು ಕೂದ್ಲು ಉದ್ರಲ್ಲ ಮತ್ತೆ ಶೈನ್ ಐತೆ ಇದೆಲ್ಲ ಕೂದ್ಲು ಅಗ್ರ ಎಲ್ಲ ಕಡಿಮೆ ಇತ್ತ ಕೂದ್ಲು ಉದ್ದನು ಬೆಳಿತ್ತ ವಾ ಹ್ಮ್ ಹೋಗಪ್ಪ ಆಮೇಲೆ ಅದೇನೇನು ಮಿಕ್ಸ್ ಮಾಡ್ಬಿಟ್ಟಿರಿ ಇದಕ್ಕ ಅಕ್ಕ ಇದ್ರಲ್ಲಿ ಏನನ್ನದ ಗೊತ್ತ ನಿಂಗ ಏನಿದು ಕೊಕೊನೆಟ್ ದಾಸವಾಳ ನಲ್ಲಿಕಾಯಿ ಸೀಗೆಕಾಯಿ ತುಳಸಿ ರೋಸು ಇದೆಲ್ಲಾನು ಒಟ್ಟಿಗೆ ಮಿಕ್ಸ್ ಮಾಡಿ ಎಣ್ಣೆ ತಯಾರಿಸಿರೋದು ಇದರಿಂದ ಯಾವ ಸೈಡ್ ಎಫೆಕ್ಟ್ ಆಗಲ್ಲ ಇದಕ್ಕೇನ ಹೇಳ್ದ ಈ ಎಣ್ಣೆ ಹಾಕ್ಬಿಟ್ಟು ಬೇರೆ ಶಾಂಪು ಹಾಕ್ಬಿಟ್ರೆ ಆಮೇಲೆ ಕೂದಲ ಉದ್ರೈತ ಶಾಂಪೂನು ಕೊಟ್ರೆ ಇರು ತಗೋಬತ್ನಿ ತಗೋಬೋದ ಇದೆ ಅಮ್ಮ ಆರ್ಗ್ಯಾನಿಕ್ ಹರ್ಬಲ್ ಶಾಂಪೂ ಅಂತ ಇದ್ರ ನನ್ಗೆ ನ್ಯೂಸ್ ಇದ್ದಪ್ಪ ಡ್ಯಾಂಡ್ರಫ್ ಎಲ್ಲ ನೀಟಾಗಿ ಕ್ಲಿಯರ್ ಆಯ್ತು ತಗಕ್ಕ ಮತ್ತೆ ಇವೆರಡು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗ್ತಾವ ಮತ್ತೆ ಕಾಂಬೋ ಕೂಡ ಸಿಗ್ತಾ ಇದೆ ಇದು ಹೌದು ಅಮ್ಮ ಆರ್ಗನ್ಸ್ ಪೇಜ್ ಅಲ್ಲಿ 10,000ಕ್ಕಿಂತ ಹೆಚ್ಚು ರಿವ್ಯೂ ಇದೆ ನೀವು ಒಂದು ಸಾರಿ ಹೋಗಿ ಅವರ ಪೇಜ್ ಅನ್ನು ಚೆಕ್ ಮಾಡಿ ಹಾಗೇನೆ ನೀವೇನಾದ್ರೂ ಆರ್ಡರ್ ಮಾಡಬೇಕಿದ್ರೆ ಅವರ ವೆಬ್ಸೈಟ್ಗೆ ಹೋಗಿ ಅಮ್ಮ ಆರ್ಗ್ಯಾನಿಕ್ .shopಗೆ ಹೋಗಿ ಆರ್ಡರ್ ಮಾಡಬಹುದು ಅಥವಾ ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ. ಈ ಆಯಿಲ್ನ ಹುಡುಗ ಅಥವಾ ಹುಡುಗಿ ಯಾರು ಕೂಡ ಯೂಸ್ ಮಾಡಬಹುದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗುವುದಿಲ್ಲ. ಅಷ್ಟೇ.